ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನ ಭಾರತಿ ಕ್ಯಾಂಪಸ್ಗೆ ಭೇಟಿ ನೀಡಿದ ಆದಿಚುಂಚನಗಿರಿ ಶ್ರೀಗಳು ಕೆಂಪೇಗೌಡ ಅಧ್ಯಯನ ಕೇಂದ್ರದ ಕಟ್ಟಡ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದರು. ಈಗಾಗಲೇ ಶೇಕಡ 50ರಷ್ಟು ಕಟ್ಟಡ ಕಾಮಗಾರಿ ಪೂರ್ಣಗೊಂಡಿದ್ದು ಬಾಕಿ ಕೆಲಸಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಶ್ರೀಗಳು ಸೂಚಿಸಿದರು. 2017ರಲ್ಲಿ ನಾಡಪ್ರಭು ಕೆಂಪೇಗೌಡ ಅಧ್ಯಯನ ಕೇಂದ್ರದ ಕಟ್ಟಡ ನಿರ್ಮಾಣಕ್ಕೆ ನಿರ್ಮಲಾನಂದನಾಥ ಶ್ರೀಗಳೇ ಭೂಮಿ ಪೂಜೆಯನ್ನು ನೆರವೇರಿಸಿದರು. ರಾಜ್ಯ ಸರ್ಕಾರ ಮತ್ತು ಜಿಬಿಎ ಅನುದಾನದ ಸುಮಾರು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಅಧ್ಯಯನ ಕೇಂದ್ರ ನಿರ್ಮಾಣ ಆಗ್ತಾ ಇದೆ. ನಾಡಪ್ರಭು ಕೆಂಪೇಗೌಡರ ಜೀವನ ಚರಿತ್ರೆ, ಶಾಸನಗಳು, ಇತಿಹಾಸ, ಆಡಳಿತ, ನಗರ ನಿರ್ಮಾಣ ಕಾರ್ಯ, ಗುಡಿ ಗೋಪುರ, ಕೆರೆ ಕಟ್ಟೆಗಳ ಸಮಗ್ರ ಮಾಹಿತಿ ಒದಗಿಸುವ ಉದ್ದೇಶದಿಂದ ಇದನ್ನು ಕಟ್ಟಲಾಗ್ತಾ ಇದೆ. ಈ ಕಟ್ಟಡದಲ್ಲಿ 25 ಅಡಿ ಅಶ್ವಾರೂಢ ಕೆಂಪೇಗೌಡರ ಪ್ರತಿಮೆ, ಕೆಂಪೇಗೌಡರ ಭವನ, ಸುಸಜ್ಜಿತ ಸಭಾಂಗಣ, ಆಡಳಿತ ಕಚೇರಿ, ವಸ್ತು ಸಂಗ್ರಹಾಲಯವನ್ನು ನಿರ್ಮಿಸಲಾಗ್ತಾ ಇದೆ. ಈ ಮಧ್ಯೆ ಕುಲಪತಿಗಳು ಡಾಕ್ಟರ್ ಜೈಕರ ಎಸ್ಎಂ ಅವರು ಅಧಿಕಾರಿಗಳಿಗೆ ಹಲವು ಸಲಹೆಯನ್ನು ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಕುಲಸಚಿವರಾದ ಕೆಟಿ ಶಾಂತಲಾ, ಪ್ರೊಫೆಸರ್ ಸಿಎಸ್ ಕರಿಗಾರ್, ಅಧ್ಯಯನ ಕೇಂದ್ರದ ನಿರ್ದೇಶಕ ಪ್ರೊಫೆಸರ್ ಎಸ್ ಪುಟ್ಟಸ್ವಾಮಯ್ಯ, ಡಾಕ್ಟರ್ ಅಪ್ಪಾಜಿ, ಸಿಂಡಿಕೇಟ್ ಸದಸ್ಯರಾದ ಬಿಡಿ ಗಂಗರಾಜು, ಮಹದೇವ ನಾಯಕ್, ಜಯಂಧರ್ ಸಿಂಗ್, ವಿದ್ಯಾ ವಿಷಯಕ ಪರಿಷತ್ತಿನ ಸದಸ್ಯ ಡಾಕ್ಟರ್ ಕೃಷ್ಣ, ರೆಹಮಾನ್ ಪರ್ವೇಜ್ ಇವರೆಲ್ಲರೂ ಕೂಡ ಉಪಸ್ಥಿತರಿದ್ದರು. ಈ ಸೆಂಟರ್ಗೆ ಒಂದು ಮೇಯೋ ಹಾಲ್ನಿಂದ ಮ್ಯೂಸಿಯಂ ಬರೋ ಶಿಫ್ಟ್ ಆಗೋದಿದೆ. ಅದ್ರ ಜೊತೆ ರಿಸರ್ಚ್ ಆಕ್ಟಿವಿಟೀಸ್ ಮಾಡೋದು.